ಫಸ್ಟ್ ಅಕ್ಕಿ ರೊಟ್ಟಿ 3 ಬೌಲ್ ತಗೊಂಡಿದ್ದೀನಿ. ಅದರೊಳಗಡೆ ರುಚಿಗೆ ತಕ್ಕಷ್ಟು ಉಪ್ಪು, ತುರಿದಿಟ್ಕೊಂಡಿರೋಂಥ 3ರಿಂದ 4 ಕ್ಯಾರೆಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಮಾಡಿಟ್ಕೊಳ್ಳಿ. ಇವಾಗ ಬಿಸಿ ಮಾಡಿಟ್ಕೊಂಡಿರೋಂಥ ನೀರು, ಬಿಸಿ ನೀರು ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಅದಕ್ಕೆ ಬಿಸಿ ಮಾಡ್ಕೊಂಡಿರೋಂಥ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಬಂದರೆ ಸಾಕು, ಹೀಗಿರಬೇಕು. ನೋಡಿ, ಖಾಲಿಗೆ ತವಾ ಇಟ್ಕೋಬೇಕು. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರು, ಇಲ್ಲ ಒಬ್ಬಟ್ಟು ಪೇಪರು ತೊಗೋಬೋದು, ಬಾಳೆ ಎಲೆ ಆದರೂ ತೊಗೋಬೋದು. ಇಲ್ಲಿ ನಾನು ಎಣ್ಣೆ ಪೇಪರ್ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಮಾತ್ರ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ನೀಟಾಗಿ ತೆಳ್ಳಗೆ ತಟ್ಕೋಬೇಕು. ನೋಡಿ, ಇಷ್ಟು ಮಾತ್ರ. ನೋಡಿ, ತವ ಈಗ ಕಾದಿದೆ. ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಈಗ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎರಡರಿಂದ 3 ನಿಮಿಷ ಒಂದು ಸೈಡ್ ಬೆಂದಿದ್ದಾದ್ಮೇಲೆ ಇನ್ನೊಂದು ಸೈಡ್ ನೀಟಾಗಿ ತಿರ್ಕೊಂಡ್ರೆ
ಎರಡು ಸೈಡ್ ನೀಟಾಗಿ ತಿರುಗಿಕೊಂಡು ನೋಡಿ ಈ ಥರ ಎರಡು ಕಡೆನೂ ನೀಟಾಗಿ ತಿರುಗಿಸ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಮಾಡ್ಕೋಬೇಕು. ರೊಟ್ಟಿ ಸುಟ್ಕೋಬೇಕು. ಜಾಸ್ತಿ ಗೋಲ್ಡನ್ ಕಲರು ಬರಬಾರ್ದು, ಹಂಗಂತ ವೈಟ್ ಕಲರು ಇರಬಾರ್ದು. ಅಕ್ಕಿ ರೊಟ್ಟಿ ನೀಟಾಗಿ ಮಾಡ್ಕೋಬೇಕು. ನೀವೇ ನೋಡ್ತಿದ್ದೀರಲ್ಲ ಈ ಥರ ಅಕ್ಕಿ ರೊಟ್ಟಿ ನೋಡಿ, ಅಕ್ಕಿ ರೊಟ್ಟಿ ಮುರಿದು ಕೂಡ ಹೋಗಿಲ್ಲ, ಅಷ್ಟೇ ನೀಟಾಗಿ ಬಂದಿದೆ. ಮತ್ತೆ ಇನ್ನೊಂದು ಮಾಡೋದು ನೋಡ್ಕೊಳ್ರಿ. ಹಂಗೆ ಅದೇ ಥರ ನೀಟಾಗಿ ಆಯಿಲ್ ಹಾಕ್ಕೊಂಡು ಇನ್ನೂ ಒಂದು ಅಕ್ಕಿ ರೊಟ್ಟಿನೂ ಹಾಕ್ಕೋಬೇಕು. ಎಣ್ಣೆ ಎಷ್ಟು ಹಾಕೋತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ನೀಟಾಗಿ ನಿಧಾನವಾಗಿ ತಿರುಗಿಸ್ಕೋಬೇಕು. ಈಗ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕೊಳ್ಳಿ. ನಿಧಾನವಾಗಿ ತಿರುಗಿಸ್ಕೊಂಡು ನಿಧಾನವಾಗಿ ತಿರುಗಿಸ್ಕೊಂಡು ನೋಡಿ ನೀಟಾಗಿ ಈ ಥರ ಮಾಡ್ಕೋಬೇಕು. ಎಷ್ಟು ಹಸಿಟ್ಟು ತೊಗೊಂಡಿದ್ದೀರಾ ಅಷ್ಟು ಮಾಡಿಟ್ಕೊಳ್ಳಿ. ನೋಡಿ ನಾನಿಲ್ಲಿ 2 ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ಮಾಡ್ಕೊಳ್ಳಿ. ನೋಡ್ರಿ ಬಿಸಿ ಬಿಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಇನ್ನೂ ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೋದು. ಎಲ್ಲ ತರಕಾರಿನೂ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಇನ್ನೂ ಟೇಸ್ಟು. ನಿಮಗೆ ಟೇಸ್ಟ್ ಹೆಂಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ನಾವು ಇನ್ನೂ ವಿಡಿಯೋಸ್ ಮಾಡ್ತಾನೆ ಇರ್ತೀರಿ. ನೀವು ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.